ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಈಗ ಮಾಕ್ ಅಲಾಟ್ಮೆಂಟ್ ಅಂತ ಸೋ ಕಾಲ್ಡ್ ಮಾಕ್ ಅಲಾಟ್ಮೆಂಟು ಫ್ರಮ್ KE ಅವರಿಂದ ಫಸ್ಟ್ ರೌಂಡ್ ಅಂತ ಬಿಟ್ಟಿದ್ದಾರೆ. ಈಗ ಸೆಕೆಂಡ್ ರೌಂಡು ಎಡಿಟಿಂಗ್ ಆಪ್ಷನ್ ಓಪನ್ ಆಗಿದೆಯಾ ಇಲ್ವಾ, ಅಫಿಷಿಯಲ್ ಆಗಿ ಓಪನ್ ಆಗಿದೆಯಾ ಇಲ್ವಾ ಇನ್ನೂ ಗೊತ್ತಿಲ್ಲ. ಓಕೆ, ಯಾವುದನ್ನು ಕೂಡ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಡ್ತಾ ಇಲ್ಲ. ಏನು ಅವರದ್ದೇ ಒಂದು ಇದಿದೆ, ವೆಬ್ಸೈಟ್ ಇದೆ, ವೆಬ್ಸೈಟಿಗೆ ಹೋಗಿ ಕರ್ಸರ್ನ ಪ್ಲೇಸ್ ಮಾಡಿದ್ರೆ ಟಿಲ್ 14th ಇದೆ ಅಂತ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ. ಅವರಿಗೂ ಸರಿಯಾಗಿ ಗೊತ್ತಿಲ್ಲ, ಆಯ್ತಾ? ಯೂಟ್ಯೂಬರ್ಸ್ಗೂ ಸರಿಯಾಗಿ ಗೊತ್ತಿಲ್ಲ, ಯಾಕಂದ್ರೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಯಾರೋ ಒಬ್ರು ಯೂಟ್ಯೂಬರ್ ಮಾಡಿದ್ರೆ ಸರಿ, ಇನ್ನೊಬ್ರು ಅದನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಇನ್ನೂ ಅಫಿಷಿಯಲ್ ಆಗಿ ಎಡಿಟಿಂಗ್ ಆಪ್ಷನ್ ಓಪನ್ ಆಗಿದೆಯಾ, ಇನ್ನು ಅದರಲ್ಲಿ MBBS ಆ್ಯಡ್ ಆಗಿಲ್ಲ, ಡೆಂಟಲ್ ಆ್ಯಡ್ ಆಗಿಲ್ಲ, ಆಯುಷ್ ಆ್ಯಡ್ ಆಗಿಲ್ಲ. ಅದು ಯಾವ ರೀತಿ, ಇವರದ್ದೊಂದು ಲಾಸ್ಟ್ ಡೇಟ್ ಯಾವತ್ತು ಅದು ಕೊಡಲಿಲ್ಲ, ಆಯಿತಾ? ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಷ್ಟು ಏನು ಹೇಳ್ತಾರೆ, ಬೇಜವಾಬ್ದಾರಿಯುತವಾದಂಥ ಅಥಾರಿಟಿ ನಾನು ಯಾವುದೂ ನೋಡಲಿಲ್ಲ. ಅದರ ಮಟ್ಟಿಗೆ ಕಾಮಿಡಿಕೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾರೆ, ಆಯಿತಾ? ಅವ್ರು ಹಣ ಜಾಸ್ತಿ ತೊಗೊಂಡ್ರು ಕೂಡ ಪರ್ಫೆಕ್ಟಾಗಿ ಮಾಡ್ತಾರೆ. ಓಕೆ, ಸೊ ಓಕೆ, ಇದನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದರೆ, ಈ ವಿಡಿಯೋನ ಮಾಡಲಿಕ್ಕೆ ರೀಸನ್ ಏನಂತ ಕೇಳಿದರೆ, ಮಾಕ್ ಅಲಾಟ್ಮೆಂಟ್. ಈಗ ಏನು ಸೋ ಕಾಲ್ಡ್ ಮಾಕ್ ಅಲಾಟ್ಮೆಂಟ್ ಅಂತ ಒಂದು ಫಸ್ಟ್ ರೌಂಡ್ ಇದು ಮಾಕ್ ಅಲಾಟ್ಮೆಂಟ್ ಅಂತ ಒಂದು ಬಿಟ್ಟಿದ್ದಾರೆ, ಸರಿಯಾ? ಕರೆಕ್ಟ್ ಅಲ್ಲ? ಮಾಕ್ ಅಲಾಟ್ಮೆಂಟ್ ಅಂತ ಬಿಟ್ಟಿದ್ದಾರೆ. ಇದು ನನ್ನ ಅನಾಲಿಸಿಸ್ ಸ್ಟೂಡೆಂಟ್ಸು. ಓಕೆ, ನನ್ನದೇ ಒಬ್ಬ ಸ್ಟೂಡೆಂಟ್ಸ್, ಆಯಿತಾ? ಅವನು ಜನರಲ್ ಮೆರಿಟ್, ಇನ್ನೊಬ್ಬ ಸ್ಟೂಡೆಂಟ್ಸ್ ಇದ್ದಾನೆ, ಅವನು ಜನರಲ್ ಮೆರಿಟ್. ಬೋತ್ ಆರ್ ಬಿಲಾಂಗ್ಸ್ ಟು ಜನರಲ್ ಮೆರಿಟ್. ಬಟ್ ಇವನಿಗೆ ಕನ್ನಡ ಮೀಡಿಯಂ ಇದೆ, ರೂರಲ್ ಇದೆ. ಸೊ ಅವನ ವೇರಿಫೈಡ್ ಕ್ಯಾಟಗರಿಯಲ್ಲಿ VC ಅಂದರೆ ವೇರಿಫೈಡ್ ಕ್ಯಾಟಗರಿ GMKR ಅಂತಿದೆ. ಓಕೆ, ಇವನು ನನ್ನ ಸ್ಟೂಡೆಂಟ್ಸ್ ಒಂದು ವೇರಿಫೈಡ್ ಕ್ಯಾಟಗರಿಯಲ್ಲಿ ಓನ್ಲಿ GM, ಆಯಿತಾ? ಸರಿನಾ? ಇವನ ರ್ಯಾಂಕ್ ಬಂದುಬಿಟ್ಟು ಅರೌಂಡ್ 44,000 ಸಮಥಿಂಗ್ ಇದೆ. ಸೊ 44,000 ಅಂತ ತಗೊಳ್ತಾನೆ. ಇವನ ರ್ಯಾಂಕ್ ಬಂದುಬಿಟ್ಟು 2,10,000 ಪ್ಲಸ್ ಇದೆ. ಓಕೆ, ಕರೆಕ್ಟ್ ಕೇಳ್ಕೊಳ್ಳಿ. ಈಸ್ 44K, ಇವನು 2,10,000. ಆಪ್ಷನ್ ಎಂಟ್ರಿನ ಮಾಡಿದ್ದಾರೆ. ಇವನು ಮೇಲ್ಗಡೆ RV ಎಲ್ಲ ಏನೆಲ್ಲ ಟಾಪ್ ಕಾಲೇಜ್ ಇದೆ ಹಾಕಿದ್ದಾನೆ, ಇವನು ಕೂಡ ಟಾಪ್ ಕಾಲೇಜನ್ನು ಹಾಕಿದ್ದಾನೆ. ಮಿಡಲಲ್ಲಿ ಏನು ಮಾಡಿದ್ದಾರೆ, ಇವರು ಸಪ್ತಗಿರಿದೊಂದು ಕಾಲೇಜ್ ಹಾಕಿದ್ದಾರೆ. ಓಕೆ, ಸಪ್ತಗಿರಿ ಅಂತ ಗೊತ್ತಿದೆಯಲ್ಲ, ಸಪ್ತಗಿರಿಯಲ್ಲಿ ಇವರು ಏನು ಹಾಕಿದ್ದಾರೆ, CS ಹಾಕಿದ್ದಾರೆ. ಅದರ ಮಧ್ಯದಲ್ಲಿ ಇನ್ನೊಂದು ಯಾವುದೋ ಕಾಲೇಜ್ ಕೊಟ್ಟಿದ್ದಾರೆ, ಅದರದ್ದು ಹಾಕಿದ್ದಾರೆ. ಅಗೇನ್ ಸಪ್ತಗಿರಿಯಲ್ಲಿ DS ಕೊಟ್ಟಿದ್ದಾರೆ, ಆಯಿತಾ? ಸೊ ಈ ಹುಡುಗನು ಕೂಡ ಮೇಲ್ಗಡೆ ಏನೆಲ್ಲ ಕಾಲೇಜ್ ಹಾಕಿದ್ದಾನೆ, ಆ್ಯಂಡ್ ಮಧ್ಯದಲ್ಲಿ ಏನಾಗಿದ್ದಾನೆ, ಎಟ್ ದ ಎಂಡ್ ಸಪ್ತಗಿರಿಯಲ್ಲಿ CS ಅದೆಲ್ಲ ಹಾಕಿದ್ದಾನೆ, ಸರಿಯಾ? ಸಪ್ತಗಿರಿ CS IS. ಈಗ ನೋಡಿ, ಇವನಿಗೆ ಕಾಲೇಜ್ ಅಲಾಟ್ ಆಗಿದ್ದು ಅಲಾಟೆಡ್ ಕ್ಯಾಟಗರಿ ಜನರಲ್ ಮೆರಿಟ್. ಓಕೆ, ಯಾರಿಗೆ? ದ ಗೈ ಒನ್ ಇಸ್ ಹ್ಯಾವಿಂಗ್ ರ್ಯಾಂಕ್ 44K ಆ್ಯಂಡ್ ಈ ಬಿಲಾಂಗ್ಸ್ ಟು ಜನರಲ್ ಮೆರಿಟ್. ಇವನು ಜನರಲ್ ಮೆರಿಟ್, ಇದೆಷ್ಟು ರ್ಯಾಂಕ್ ಎಷ್ಟು, 2,10,000. ಇವನಿಗೆ ಅಲಾಟೆಡ್ ಕ್ಯಾಟಗರಿಯಲ್ಲೂ ಕೂಡ ಜನರಲ್ ಮೆರಿಟ್ ತೋರಿಸ್ತಾ ಇದೆ. ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ಜನರಲ್ ಮೆರಿಟ್ ರೂರಲ್ ಯಾವುದೂ ತೋರಿಸ್ತಾ ಇಲ್ಲ. ಜನರಲ್ ಮೆರಿಟ್ ಅಂತ ತೋರಿಸ್ತಾ ಇದೆ, ಆಯಿತಾ? ಈಗ ವೆರಿ ಇಂಪಾರ್ಟೆಂಟು, ಈ ಹುಡುಗನಿಗೆ ಆಗಿದ್ದು ಸಪ್ತಗಿರಿಯಲ್ಲಿ ಡೇಟಾ ಸೈನ್ಸ್. ಇವನಿಗೆ ಆಗಿದ್ದು ಸಪ್ತಗಿರಿಯಲ್ಲಿ CS. ಅಲಾಟೆಡ್ ಕ್ಯಾಟಗರಿನೂ ಜನರಲ್ ಮೆರಿಟ್. ಕಾಲೇಜು ಇವರೇ ಆ್ಯಕ್ಚುಲಿ ಇದ್ರ ಪ್ರಕಾರ ಸಪ್ತಗಿರಿಯಲ್ಲಿ CS ಫಸ್ಟ್ ಇಟ್ಟಿದ್ದಾರೆ, ಆಮೇಲೆ ಸಪ್ತಗಿರಿಯಲ್ಲಿ DS ಆಗಿದ್ದು. ಇವೊಂದು ಸಪ್ತಗಿರಿ CS ಇಟ್ಟಿದ್ದಾರೆ. ಬಟ್ ಎಲ್ಲರಿಗೂ ಕೂಡ ಅಲಾಟ್ ಆಗೋದು ಜನರಲ್ ಮೆರಿಟಲ್ಲಿ ಫಸ್ಟಿಗೆ. ಎನಿವೇ ಇವರು ಬಿಲಾಂಗ್ಸ್ ಟು ಜನರಲ್ ಮೆರಿಟ್. ಆ ಲೆಕ್ಕದಲ್ಲಿ ರ್ಯಾಂಕ್ ಇವನದ್ದು ಜಾಸ್ತಿ ಇದೆ, ಇವನಿಗೆ CS ಅಲಾಟ್ ಆಗಬೇಕಿತ್ತು. ಇದನ್ನು ನೋಡಿದ್ದೆ, ಆಪ್ಷನ್ ಎಂಟ್ರಿ ಲಿಸ್ಟನ್ನು ನೋಡಿದ್ದೆ. ವೈ? ಬಿಕಾಸ್ ಇಬ್ಬರು ನಂದೇ ಸ್ಟೂಡೆಂಟ್ಸು, ನಾನೇ ಕೊಟ್ಟಿದ್ದು, ಆಯಿತಾ? ಇವನಿಗೆ DS ಅಲಾಟ್ ಆಗಿದೆ, CS ಬಿಟ್ಟು DS ಅಲಾಟ್ ಆಗಿದೆ. ಇವನಿಗೆ CS ಅಲಾಟ್ ಆಗಿದೆ. ರ್ಯಾಂಕ್ ಎಷ್ಟಲ್ಲಿ? 2,10,000. ಅದು ಯಾವ ರೀತಿ ಅಲಾಟ್ ಆಗಿದೆ ನಂಗೆ ಸೀರಿಯಸ್ಲಿ ಇನ್ನೂ ಗೊತ್ತಾಗ್ತಾ ಇಲ್ಲ. ಅಲಾಟೆಡ್ ಕ್ಯಾಟಗರಿ ಆದರೂ ಚೇಂಜ್ ಇದೆಯಾ? ಇಲ್ಲ, ಜನರಲ್ ಮೆರಿಟ್ ಇದೆ, ಆಯಿತಾ? ಮತ್ತು ಅದೆಷ್ಟೋ ಸ್ಟೂಡೆಂಟ್ಸ್, ನಂದು ಇನ್ನೊಬ್ಳು ಸ್ಟೂಡೆಂಟ್ಸ್ ಇದ್ದಾಳೆ, ಅವಳದು ರ್ಯಾಂಕ್ 50K, ಆಯಿತಾ? ಬೇರೆ ಅವಳದ್ದೇ ಕ್ಯಾಟಗರಿಯಲ್ಲಿ 50K ಇದ್ದಂಥ ಹುಡುಗಿದು ರ್ಯಾಂಕ್ ಇದು ಬೇರೆ ಕ್ಯಾಟಗರಿಯಲ್ಲಿ ಸಪ್ತಗಿರಿಯಲ್ಲಿ ಅವರಿಗೆ ಆಗಿದೆ CS. ಅಂದರೆ ನಾನಿಗೆ ಸಪ್ತಗಿರಿನೇ ತಗೊಳ್ತಾ ಇದ್ದೇನೆ, ಬೇರೆ ಇದೆಲ್ಲ ಆಗಿದೆ, ಬೇರೆ ಬೇರೆ ಕಾಲೇಜಲ್ಲಿ ಆಗಿದೆ, ಈಸ್ಟ್ ವೆಸ್ಟಲ್ಲೆಲ್ಲ ಆಗಿದೆ. ಬಟ್ ಇವಳು ಸಪ್ತಗಿರಿ CS ಹಾಕಿದ್ದಾಳೆ, 50K ಇದ್ದವಳು. ಅವಳು ಫ್ರೆಂಡ್ ಇದು 90K ರ್ಯಾಂಕ್ ಇದೆ, ಅವಳಿಗೆ ಸಪ್ತಗಿರಿಯಲ್ಲಿ CS ಸಮಥಿಂಗ್ ಆಗಿದೆ ಕ್ಯಾಟಗರಿ ಬೇಸಿಸ್ ಮೇಲೆ. ಇವಳದ್ದು ಸಪ್ತಗಿರಿ ಆದಮೇಲೆ ಲಾಸ್ಟಿಗೆ ಒಂದು 1/10th ಆಪ್ಷನಲ್ಲಿ ಅವಳು ಮೈಸೂರು ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾಳೆ. ಅವಳಿಗೆ ಇದಾಗಿದೆ. ಯಾರಿಗೆ? 50K ರ್ಯಾಂಕ್ ಇದ್ದವಳಿಗೆ ಮೈಸೂರು ಯೂನಿವರ್ಸಿಟಿ ಆಗಿದೆ. 90K ಸೇಮ್ ಕ್ಯಾಟಗರಿ, ಅಲಾಟೆಡ್ ಕ್ಯಾಟಗರಿ ಸೇಮ್, ಅವಳಿಗೆ ಸಪ್ತಗಿರಿ CS ಆಗಿದೆ. ನನಗಿದು ಏನಾಗ್ತಾ ಇದೆ, ಇವರು
ಮಾಕ್ ಅಲಾಟ್ಮೆಂಟ್ ಮಾಡಬೇಕಂತ ಮಾಡಿದಾರಾ, ಸಿಸ್ಟಮ್ಯಾಟಿಕ್ ಆಗಿ ಮಾಡಿದಾರಾ ನನಗೆ ಗೊತ್ತಿಲ್ಲ. ಇದು ಎಷ್ಟು ಸರಿ ಎಷ್ಟು ತಪ್ಪು ನನಗೆ ಗೊತ್ತಿಲ್ಲ ಸ್ಟೂಡೆಂಟ್ಸ್. ನಾನು ಅನಲೈಸ್ ಮಾಡಿದಾಗ ನಂದೇ ಸ್ಟೂಡೆಂಟ್ಸಲ್ಲಿ ನಾನು ನೋಡಿದಾಗ ತುಂಬ ಮಿಸ್ಟೇಕ್ಸ್ಗಳು ನಾನು ನೋಡಿದ್ದೀನಿ. ಅದೇನಾಗ್ತಾ ಇದೆ, 2,50,000 ಇದ್ದವನಿಗೆ ಸಪ್ತಗಿರಿ CS ಸಿಗ್ತಾ 10,000 ಇದ್ದವನಿಗೆ, ಅದೇ 44K ಇದ್ದವನಿಗೆ ಸಪ್ತಗಿರಿ CS ಸಿಗ್ತಾ ಇದೆ, DS ಸಿಗ್ತಾ ಇದೆ. ಅಲಾಟೆಡ್ ಕ್ಯಾಟಗರಿನೂ ಸೇಮ್. ಹೌ ಕಮ್? ಇದು ಹೇಗಾಗ್ತಾ ಇದೆ? ಇವರು ಕಾಟಾಚಾರಕ್ಕೆ ಕೊಟ್ಟಿದ್ದಾರಾ ಮಾಕ್ ಅಲಾಟ್ಮೆಂಟ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ ಸ್ಟೂಡೆಂಟ್ಸ್, ಇದೊಂದು ನಾನು ಕನ್ವೆ ಮಾಡಬೇಕಾಗಿತ್ತು. ನೋಡೋಣ ಮುಂದಿನ ಇನ್ನೊಂದು ಏನೋ ಒಂದು ಅಲಾಟ್ಮೆಂಟ್ ಅಂತ ಇದೆ ನೋಡಿ, ಅದನ್ನು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾರೆ, ಎಷ್ಟು ಡೈರೆಕ್ಟ್ ಇದು ಕೊಡ್ತಾರೆ ಗೊತ್ತಿಲ್ಲ. ಇನ್ನು ವೆಯ್ಟ್ ಮಾಡಬೇಕಷ್ಟೇ. ವಿಲ್ ವೆಯ್ಟ್ ಆ್ಯಂಡ್ ವಾಚ್, ಆಯಿತಾ? ಮತ್ತು ಇದೇ ರೀತಿ ಯಾರಿಗಾದರೂ ಆಗಿದ್ದರೆ, ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನಿಮ್ಮದು ಮತ್ತು ನಿಮ್ಮ ಫ್ರೆಂಡ್ಸನ್ನು ಕಂಪೇರ್ ಮಾಡಿದಾಗ ಅವ್ರದ್ದು ರ್ಯಾಂಕ್ ಜಾಸ್ತಿ ಇದ್ರೂ ಆ ಕಾಲೇಜಲ್ಲಿ ಆಗಿದೆ, ಬಟ್ ನಿಮ್ಮದು ರ್ಯಾಂಕ್ ಕಡಿಮೆ ಇದ್ದರೂ ಕೂಡ ಅದು ಕಾಲೇಜಲ್ಲಿ ಆಗದೆ ಇರ್ಬೋದು. ಆ ಥರ ಏನಾದರೂ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಏನಾದರೂ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್, ಆಯಿತಾ? ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಯಾಕಂದರೆ ಇದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ನನಗೆ ಈ ಹುಡುಗಂದು ನೋಡಿ ನನಗೆ ಶಾಕ್. ಸಪ್ತಗಿರಿ CS ಅಂತ ಇದ್ದಾರೆ, ಅದು 2,10K, ಇವನಿಗೆ ಸಪ್ತಗಿರಿಯಲ್ಲಿ DS ಸಿಕ್ಕಿದೆ. ಹೌ ಕಮ್? ಬೋತ್ ಆರ್ ಜನರಲ್ ಮೆರಿಟ್ ಕ್ಯಾಟಗರಿ ಆ್ಯಂಡ್ ಅಲಾಟೆಡ್ ಕ್ಯಾಟಗರೀಸ್ ಆಲ್ಸೋ ಜನರಲ್ ಮೆರಿಟ್ ಆ್ಯಂಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ನೋಡಿದರೆ ಇವ್ರದ್ದು ಮೇಲ್ಗಡೆನೇ ಇದೆ ಸಪ್ತಗಿರಿ CS. ಹೌ ಕಮ್ ಸ್ಟೂಡೆಂಟ್ಸ್? ಸೊ ನನಗೆ ಇದೇನೋ ಅನಿಸ್ತು. ನಿಮ್ಮ ಇದರಲ್ಲಿ ಏನಾದರೂ ಈ ಥರ ಆಗಿದ್ದಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ. ಇದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಡೀತದೋ ಆಪ್ಷನ್ ಎಂಟ್ರಿ ನನಗೆ ಗೊತ್ತಿಲ್ಲ, ಆಯಿತಾ? ಅಂದರೆ ಅಲಾಟ್ಮೆಂಟ್, ಸೀಟ್ ಅಲಾಟ್ಮೆಂಟ್. ಓಕೆ ಸ್ಟೂಡೆಂಟ್ಸ್, ಇದೊಂದು ಹೇಳಬೇಕಿತ್ತು, ಅದಕ್ಕೆ ವಿಡಿಯೋ ಮಾಡಿದ್ದೇನೆ, ಆಯಿತಾ? ನನಗೆ ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು ನನಗೂ ಅರ್ಥ ಆಗ್ತಾ ಇಲ್ಲ, ಆಯಿತಾ? ನೋಡೋಣ ನೆಕ್ಸ್ಟ್ ಅಲಾಟ್ಮೆಂಟಲ್ಲಾದರೂ ಸರಿ ಆಗುತ್ತಾ ನೋಡೋಣ. ಸೊ ಎಡಿಟ್ ಮಾಡದೇ ಇದ್ದವರು ದಯವಿಟ್ಟು ಎಡಿಟ್ ಮಾಡಿ. ಅಫಿಷಿಯಲ್ ಆಗಿ ಓಪನ್ ಆಗಿದೆಯಾ, ಯಾವಾಗ ಲಾಸ್ಟ್ ಡೇಟ್ ಯಾವುದು ಬಿಡ್ತಾ ಇಲ್ಲ. ಒನ್ ಆಫ್ ದ ಇರ್ರೆಸ್ಪಾನ್ಸಿಬಲ್ ಅಥಾರಿಟೀಸ್. ಸೀರಿಯಸ್ಲಿ ಸ್ಟೂಡೆಂಟ್ಸ್, ಯಾವಾಗ ಎಡಿಟಿಂಗ್ ಇದೆ ಎಕ್ಸ್ಟೆಂಡ್ ಆದರೂ ಕೊಡೋದಿಲ್ಲ. ಎಡಿಟಿಂಗ್ ಲಾಸ್ಟ್ ಡೇಟ್ ಯಾವಾಗ ಏನಿಲ್ಲ ಸ್ಟೂಡೆಂಟ್ಸ್. ನಮ್ಮದೇ ಎಲ್ಲ ಎಸಂಪ್ಷನ್. ಯಾರೊಬ್ರು ಯೂಟ್ಯೂಬರ್ ಮಾಡಿದರೆ ಅದನ್ನೇ ನೀವು ನಂಬ್ಕೊಳ್ಬೇಕಷ್ಟೇ. ಅವರಿಗೂ ಸರಿಯಾಗಿ ಗೊತ್ತಿರೋದಿಲ್ಲ, ಅವ್ರು ಸುಮ್ಮನೆ ಒಂದು ಎಸಂಪ್ಷನ್ ಅವರದ್ದು ಕೂಡ. ಹೋಗಿ ಕರ್ಸರ್ ಇಡ್ತಾರೆ, ಕರ್ಸರ್ ಇಟ್ಟಾಗ ಅದರಲ್ಲಿ ತೋರಿಸಿದ್ರೆ ಅಲ್ಲ ಪಾಪ ಅವರಿಗೂ ನಾವು ಏನು ಹೇಳಲಿಕ್ಕಿಲ್ಲ. ಅವ್ರು ಇರ್ಲಿಕ್ಕೆ ಹೋಗಿ ಎಲ್ಲ ಅಂದರೆ ನಾನು ಯೂಟ್ಯೂಬರೇ, ಬಟ್ ಹೇಳಿದ್ದು ನಮ್ಮದು ಯೂಟ್ಯೂಬರ್ ಇರ್ಲಿಕ್ಕೆ ಹೋಗಿ ನಿಮ್ಗೊಂದು ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಈ KEAದವ್ರನ್ನ ನಂಬ್ಕೊಂಡು ಸೀರಿಯಸ್ಲಿ ಏನೂ ಗೊತ್ತಾಗೋದಿಲ್ಲ, ಆಯಿತಾ? ನೋಡೋಣ ಎಡಿಟಿಂಗ್ ಆಪ್ಷನ್ ಬಗ್ಗೆ ಏನಾದರೂ ಅಫಿಷಿಯಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾರಾ ನೋಡೋಣ. ಕೊಟ್ಟರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ, ಆಯಿತಾ? ಇನ್ ಕೇಸ್ ಈಗ ಎಡಿಟಿಂಗ್ ಇದ್ದರೆ ದಯವಿಟ್ಟು ಎಡಿಟಿಂಗ್ ಮಾಡೋರು ಆದಷ್ಟು ಬೇಗ ಎಡಿಟಿಂಗ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ.